ಕನ್ನಡ ಜಿಲ್ಲಾ ವಿಪತ್ತು ನಿರ್ವಹಣಾ ಕ್ರಮಗಳ ಬಗ್ಗೆ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡ್ಬೋಳೆ ಏನಂದ್ರು? ಉತ್ತರ ಕನ್ನಡ ಜಿಲ್ಲೆಯ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಮಾಹಿತಿ ಆಯೋಗದ ಕಾರ್ಯದರ್ಶಿಗಳು ಆದ ಸುಷ್ಮಾ ಗೋಡ್ಬೋಳೆ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂದರ್ಶನ ನಡೆಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಪತ್ತು ನಿರ್ವಹಣೆ ಹಾಗೂ ನಿಯಂತ್ರಣಗಳ ಬಗ್ಗೆ ಕೈಗೊಂಡ ಕ್ರಮಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ರು. ಅವರು ಮಾಹಿತಿ ಆಯೋಗದ ಒಂದು ರೀತಿ ಅಧ್ಯಕ್ಷರು ಸಹ ಆಗಿದ್ರು, ವಿಶೇಷವಾಗಿ ಕಾರ್ಯದರ್ಶಿ ಆಗಿದ್ರು. ಇಂತಹ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ರೀತಿ ಕಳೆದ ಬಾರಿ ಸಾಕಷ್ಟು ಮಳೆಗಾಲಕ್ಕೆ ಸಾಕಷ್ಟು ತುತ್ತಾಗಿದ್ವು. ರಸ್ತೆ ಇರ್ಬೋದು, ಬ್ರಿಡ್ಜ್ ಇರ್ಬೋದು. ಈ ಬಾರಿ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಒಂದು ರೀತಿ ಎಲ್ಲಿ ಆಪತ್ತು ಇದಾಗ್ತಾವೋ, ಎಲ್ಲಿ ಅನಾಹುತಗಳಾಗ್ತಾವೋ ಅಲ್ಲಿಗೆ ಮುಂಜಾಗ್ರತಾ ಕ್ರಮಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳ ಸಭೆ ನಡೆಸ್ತವ್ರೆ. ಇವತ್ತು ಒಂದ್ ರೀತಿ ನಿನ್ನೆಯಿಂದ ಒಂದ್ ರೀತಿ ಶಿರ್ಸಿ ವಿಭಾಗದಲ್ಲಿ ಓಡಾಡ್ತಾವ್ರೆ. ಈ ಬಗ್ಗೆ ಸ್ವತಃ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ವಿಶೇಷವಾಗಿ ಒಂದ್ ರೀತಿ ಕಳೆದ ಬಾರಿ ಮುಂಜಾಗ್ರತೆ ಇದಿರಲಿಲ್ಲ. ಈ ಬಾರಿ ಸಾಕಷ್ಟು ಒಂದ್ ರೀತಿ ಅನಾಹುತಗಳು ತಪ್ಪಿಸೋಕೆ ಬೇಗ ಮುಂಜಾಗ್ರತಾ ಕ್ರಮ ಕೈಗೊಂಡು ಭೇಟಿ ಕೊಡ್ತಾ ಇದ್ದೀರಾ. ಹೌದು, ಜಿಲ್ಲಾಡಳಿತ ಇದರ ಸಲುವಾಗಿ ಬಹಳಷ್ಟು ಪ್ರಯತ್ನ ಮಾಡ್ಲಿಕ್ಕತ್ತಿದೆ. ಮುಂಚಿತವಾಗಿ ಅವರು ಪೂರ್ವಭಾವಿ ಸಭೆ ಸಾಕಷ್ಟು ಮಾಡಿದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳದ್ದು, ತಹಶೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಎಲ್ಲಾರು ಓಡಾಡಿ ಯಾವ ಜಾಗ ಇದು ಲ್ಯಾಂಡ್ ಸ್ಲೈಡ್ ಪ್ರೋನ್ ಇದಾವೆ ಅಥವಾ ಎಲ್ಲಿ ನಮ್ಗೆ ಭೂಕುಸಿತ ಆಗ್ತದೆ ಅಂತ ಜಾಗದಲ್ಲಿ ಮುಂಜಾಗ್ರತಾ ಕ್ರಮ ತಗೊಂಡಿದ್ದಾರೆ. ಆಮೇಲೆ ಈಗ ನಿನ್ನೆ ನಾನು ವಿಸಿಟ್ ಮಾಡಿರೋದು ಕುಮಟಾ ಹೈವೇ, ಸಿರ್ಸಿ ಕುಮಟಾಗ್ ಹೋಗೋ ರೋಡ್. ಅಲ್ಲಿ ಸುಮಾರು ಕಡೆ ಬ್ರಿಡ್ಜಸ್ ಕನ್ಸ್ಟ್ರಕ್ಷನ್ ನಡೆದಿದೆ. ಅದು ಎಕ್ದಮ್ ಇದು ಮುಂಗಾರು ಮಳೆ ಶುರು ಆಗೋಕ್ಕಿಂತ ಮುಂಚಿನ ಪೂರ್ವಭಾವಿ ಮಳೆ ಬಂದದಲ್ಲ, ಪೂರ್ವ ಮುಂಗಾರು, ಅದಕ್ಕೆ ಬಹಳಷ್ಟು ಕಡೆ ಅದು ಬ್ರಿಡ್ಜ್ ಒಂದೆರಡು ಕಡೆ ಕೊಚ್ಕೊಂಡು ಹೋಗಿದ್ದು ಕಾಣಿಸ್ತದು. ಈಗ ಅವರಿಗೆ ಡೆಡ್ ಲೈನ್ ಕೊಟ್ಟಿದ್ದೀವಿ. ಅದು ಒಂದು ಕಡೆ ಬಹಳ ಪ್ರಾಮಿನೆಂಟ್ ಆಗಿ ಆ ದೊಡ್ಡ ಬ್ರಿಡ್ಜ್ ಮಾಡ್ಲಿಕ್ಕೆ ಅಲ್ಲಿ ಅವರಿಗೆ ಮಂಡೇವರೆಗೆ ನಾವು ಲೈಟ್ ಮೋಟರ್ ವೆಹಿಕಲ್ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ 2 ವೀಲರ್ ಒಂದೆರಡು ಬಿಟ್ಟಿದ್ದಾರೆ ಅಷ್ಟೇ. ಸೋಮವಾರವರೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೂ ಗೊತ್ತಿದೆ ಅದಕ್ಕೆ ಡೆಡ್ ಲೈನ್ ಇದೆ. ಮತ್ತೆ ಜನರಿಗೆ ಅದು ಒಂದೇ ಸಂಪರ್ಕ ರೋಡ್ ಅದೇ. ಅದಕ್ಕೆ ದಾರಿ ಒಳಗಿರೋ ಬೇರೆ ಬ್ರಿಡ್ಜಸ್ಗೆಲ್ಲ ಸಹಿತ ಆದಷ್ಟು ಜಲ್ದಿ ಕಾಮಗಾರಿ ಮಾಡ್ಲಿಕ್ಕೆ ಹೇಳಿದೀವಿ. ನಿನ್ನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರ್ಸ್ ಎಲ್ಲರೂ ಅವರಿಗೆ ಇದು ಬೆನ್ನತ್ತಿ ಕೆಲಸ ಮಾಡಿಸ್ತಾ ಇದ್ದಾರೆ. ಕಳೆದ ಬಾರಿ ರಿತೇಶ್ ಕುಮಾರ್ ಅಂತ ಇದ್ರು. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಜನಪ್ರತಿನಿಧಿಗಳ ಆಕ್ರೋಶಕ್ಕೂ ಸಹ ಎಲ್ಲ ತಹಶೀಲ್ದಾರ್ಗಳಿಗೆ, ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿಗಳು ಎಲ್ಲರಿಗೂ ಸಹ ಏನ್ ಹೇಳಿಕ್ ಬಯಸ್ತೀರಾ? ಈಗ ವಿಪತ್ತು ನಿರ್ವಹಣೆ, ವಿಶೇಷವಾಗಿ ಮಳೆಗಾಲ ಬೇರೆ, ಸಾಕಷ್ಟು ಒಂದ್ ರೀತಿ ಭೂಕುಸಿತಗಳು ಮತ್ತೆ ಬ್ರಿಡ್ಜಸ್ ಕುಸಿತಗಳು, ರಸ್ತೆ ಹಾಳಾಗ್ತಕ್ಕಂಥದ್ದು ಇದಾಗ್ತಾ ಇದೆ. ಅವೆಲ್ಲ ಮುಂಜಾಗ್ರತೆ ಬಗ್ಗೆ ತಾವೇನ್ ಹೇಳಿಕ್ ಬಯಸ್ತೀರಾ? ಹೌದು, ತಹಶೀಲ್ದಾರ್ಸ್ ಎಲ್ಲ ಅದು ಅಲ್ಲಿ ಲೋಕಲ್ ಸಭೆ ಎಲ್ಲ ಮಾಡ್ತಾ ಇದ್ದಾರೆ. ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮುಂಚಿತವಾಗಿ ಯಾವ ಪ್ರದೇಶ ಇದು ಬಹಳಷ್ಟು ಕುಸಿತಕ್ಕೆ ಇದಾಗ್ಬೋದು ಅಂತ, ಒಳಗಾಗ್ಬೋದು ಅಂತ ಹೇಳಿ ಅದರದ್ದು ಪ್ರಯತ್ನ ಮಾಡಿ ಅವರು ಅಲ್ಲಿ ಇರೋ ಹೈವೇ ಅಥಾರಿಟೀಸ್ ಆಗ್ಲಿ ಅಥವಾ ಬೇರೆ ಯಾರಿದ್ದಾರೆ ಅವ್ರಿಗೆ ಸಂಪರ್ಕ ಇಟ್ಕೊಂಡು ಕೆಲವೊಂದು ಫಂಡ್ ಸಹಿತ ಅದ್ರ ಸಲುವಾಗಿ ರಿಸರ್ವ್ ಇಟ್ಟಿದ್ದಾರೆ. ಜಿಲ್ಲಾಡಳಿತ ಅದಕ್ಕೆ ಕ್ರಮ ಕೈಗೊಳ್ತಾ ಇದೆ. ಏನು ಪರಿಹಾರ ನಿಧಿಗಳು ಏನಾದ್ರು ಅದು ಇವತ್ತು ಡಿಸ್ಕಷನ್ ಆಗ್ಬೇಕು. ಉತ್ತರ ಕನ್ನಡದ ಪರಿಹಾರ ನಿಧಿ ಯಾವಾಗ್ಲೂ ಸರ್ಕಾರದಿಂದ ಬಂದಿರ್ತದೆ. ಅದು ಆಯಾ ಸಮಯದಲ್ಲಿ ಅದು ಸೂಕ್ತ ಅನ್ಸಿದಾಗೆ ಅದು ವರದಿ ಮೇಲೆ ಆಧಾರಿತವಾಗಿ ಜಿಲ್ಲಾಡಳಿತ ಕೈಗೊಳ್ತದೆ ತೀರ್ಮಾನ. ಅದ್ರ ಬಗ್ಗೆ ಒಬ್ಬ ಉಸ್ತುವಾರಿಯಾಗಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲಾ ಜನತೆಗೆ ಏನ್ ಹೇಳಿಕ್ ಬಯಸ್ತೀರಾ ಮಳೆಗಾಲದಲ್ಲಿ? ಈಗ ಮಳೆಗಾಲದಲ್ಲಿ ಆದಷ್ಟು ಅನಗತ್ಯವಾಗಿ ಪ್ರವಾಸ ಮಾಡೋದಾಗ್ಲಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದಂತ ಅನ್ಕೊಂಡಿದ್ ನಾನು. ಯಾಕಂದ್ರೆ ಈಗ ಎಲ್ಲರಿಗೂ ಗೊತ್ತಿದೆ 2-3 ತಿಂಗಳು ಈಗ ಸತತವಾಗಿ ಮಳೆ ಬೀಳ್ತದ ಅಂತ ಹೇಳಿ. ಮತ್ತೆ ಈ ವರ್ಷ ಅಗದಿ ಮುಂಚಿತವಾಗೇ ಮಳೆಗಾಲ ಶುರು ಆಗ್ಬಿಟ್ಟದ. ಅದಕ್ಕೆ ಅನಗತ್ಯ ಇದ್ದಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ಯಾವ್ಯಾವ ರೋಡ್ ಅಲ್ಲಿ ಏನೇನ್ ಪರಿಸ್ಥಿತಿ ಇದೆ ಅಂತ ಹೇಳಿ ತಿಳಿಯೋದಿಲ್ಲ ಮುಂಚಿತವಾಗಿ. ಆದಷ್ಟು ಅವರು ಸೇಫ್ ಆಗಿರ್ಲಿ, ಅವ್ರವ್ರ ಇದ್ರಲ್ಲಿ ಕೆಲಸ ಕಾರ್ಯಗಳನ್ನು ಸುರಳಿತವಾಗಿ ಮಾಡ್ಲಿ. ಆಮೇಲೆ ಏನೇ ಇದ್ರೆ ಜಿಲ್ಲಾಡಳಿತಕ್ಕೆ ಕೂಡಲೇ ಸಂಪರ್ಕ ಮಾಡ್ಲಿ. ಅವರು ಜಿಲ್ಲಾ ಆಡಳಿತದ ಎಲ್ಲಾ ಪ್ರತಿನಿಧಿಗಳು, ರೈಟ್ ಫ್ರಮ್ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್, ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಪ್ರತಿಯೊಂದು ವಿಲೇಜ್ ಅಲ್ಲಿ. ಏನೇ ಇದ್ರೆ ಸ್ವಲ್ಪ ಮುನ್ಸೂಚನೆ ಏನಾರು ಇತ್ತಂದ್ರೆ ಅವರು ನೇರವಾಗಿ ನಮ್ಮ ಕಂದಾಯ ಇಲಾಖೆಗೆ ಬಂದು ಮಾಹಿತಿ ನೀಡೋದು ಉತ್ತಮ ಅಂತ ನನಗೆ ಅನಿಸ್ತದೆ. ಮೇಡಮ್, ಕೊನೆ ಪ್ರಶ್ನೆ. ವಿಶೇಷವಾಗಿ ಏನು ಹಾವೇರಿಯಿಂದ ಶಿರ್ಸಿಗೆ ಬರ್ತಕ್ಕಂಥ ಒಂದ್ ರೀತಿ NH ಹೈವೇ ಸಾಕಷ್ಟು ತಗ್ಗುಗುಂಡಿಗಳಾಗಿರ್ತಕ್ಕಂಥದ್ದು, ಮತ್ತೆ ಹಲವಾರು PWD ರಸ್ತೆಗಳು ಹಾಳಾಗಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಮಳೆಗಾಲದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ, ಸಾಕಷ್ಟು ಗಾಡಿಗಳು ಬೀಳ್ತವೆ. ಇಂಥ ಸಂದರ್ಭದಲ್ಲಿ ತಾವೇ ಪತ್ರ ಬರೀತೀರಾ ಮೇಡಮ್ ದಯವಿಟ್ಟು? ಹೌದು, ನಾನು ಜಿಲ್ಲಾಡಳಿತದ್ದು ಎಲ್ಲ ಮಾಹಿತಿ ತಗೊಂಡು ನಾನು ಸಹಿತ ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಬರೀತೀನಿ. ಶಿರ್ಸಿಗೆ ಸ್ವಾಗತ ಮಾಡುವಾಗ ತಗ್ಗುಗುಂಡಿಗಳೇ ಸ್ವಾಗತ ಮಾಡ್ತಾವ್ರಿ.
ಹೌದು madam. ಅದು ಈಗ ಅವ್ರು ನಿನ್ನೆ ನ್ಯಾಷನಲ್ ಹೈವೇದವ್ರು ಹೇಳಿದ್ರು ಪಾಟ್ ಹೋಲ್ ಫಿಲ್ಲಿಂಗ್ ಇಮಿಡಿಯೇಟ್ಲಿ ಮಾಡ್ತೀವಿ ಅಂತ ಹೇಳಾರೆ ಅವರು ನೆಕ್ಸ್ಟ್ 15 days ಒಳಗೆ ಕಾಮಗಾರಿ start ಆಗಿ ಇದಾಗಿಲ್ಲ ಮೇಡಮ್, ಕಾಮಗಾರಿಯರು ಬೇಗ ಮುಗಿಸಿ. ಅದು ಹೌದು ಕಾಮಗಾರಿ ಸಹಿತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಆಕ್ಚುಲಿ ಜೂನ್ ಡೆಡ್ಲೈನ್ ಇತ್ತು, ಆದ್ರೆ ಮಳೆಗಾಲಕ್ಕೆ ಶುರು ಆಗಿರೋದ್ರಿಂದ ಇನ್ನ ಮುಂಚಿತವಾಗಿ ಮಾಡ್ಬೇಕಾಗಿದೆ ಅವರು. ಪಾಟ್ ಹೋಲ್ ಫಿಲ್ಲಿಂಗ್ ಅಂತೂ ಇಮಿಡಿಯೇಟ್ಲಿ ಮಾಡ್ತೀವಿ ಅಂತಾರೆ. ಹಾವೇರಿ ಶಿರ್ಸಿ ರೋಡ್ ನಾನು ಇನ್ನೂ ಅದು ವಿಸಿಟ್ ಮಾಡ್ಬೇಕಾಗಿದೆ, ನೋಡಿಲ್ಲ ನಾ ಅಂತ. ಓಕೆ ಮೇಡಮ್, ಇಷ್ಟು ಒಟ್ಟಾರೆ ಶೇಖರೆ ಗೊತ್ತಾಯ್ತಲ್ಲ ಮಾನ್ಯ ಗೌರವಾನ್ವಿತ ಉತ್ತರ ಕನ್ನಡ ಜಿಲ್ಲಾ ಒಂದು ರೀತಿ ಉಸ್ತುವಾರಿಗಳಾಗಿರ್ತಕ್ಕಂಥ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಸಿರ್ಸಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.